ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಬೇಗನೆ 5 ನಿಮಿಷದಲ್ಲಿ ಮಾಡ್ಕೊಳೋಂಥ ಪಂಚಮಿಗೆ ಮಾಡ್ಕೊಳೋಂಥ ಉಂಡೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಸೂಪರಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋಂತ ನೋಡೋಣ. ನೋಡಿ, ಮೊದಲಿಗೆ ಒಂದು ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಶೇಂಗಾ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ 3 ಬಟ್ಲಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಉಂಡೆ ಬೇಕೋ ಅದನ್ನು ನೋಡ್ಕೊಂಡು ನೀವು ಕಡಲೆ ಬೀಜನ ತೊಗೋಬೋದು. ಇವಾಗ ಇವನ್ನ ಚೆನ್ನಾಗಿ ಹುರಿಬೇಕು. ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ನೀಟಾಗಿ, ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಜೋರ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಎಲ್ಲ ಹಾಗೆ ಹಸಿ ಆಗಿರುತ್ತೆ, ಮೇಲೆ ಕಪ್ಪಗಾಗ್ಬಿಟ್ಟಿರುತ್ತೆ. ಹೀಗಾಗಿ ಅದು ಸರಿಯಾಗಿ ಫ್ರೈ ಆಗಿರೋದಿಲ್ಲ. ಅಂದರೆ ಚೆನ್ನಾಗಿ ನೀವು ಫ್ರೈ ಮಾಡಿಕೊಂಡ್ರೆ ಉಂಡೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಇದನ್ನು ಸಣ್ಣ ಉರಿಯಲ್ಲೇ ನೀವು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ನಿಧಾನ ಸಣ್ಣ ಉರಿಯಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದರೆ ಸಿಪ್ಪೆ ತಾನಾಗ್ಲೇ ಹೇಗೆ ಬಿಟ್ಕೊತಾ ಇದೆ ಅಂತ ಈ ಥರ ಚೆನ್ನಾಗಿ ಹುರಿಬೇಕು ಆದಷ್ಟು. ನೋಡಿ, ಇವಾಗ ಎಷ್ಟು ಹುರ್ಕೊಂಡಿದ್ದೀನಿ. ಈ ಥರ ಪ್ರೆಶ್ ಮಾಡಿದರೆ ತಾನೇ ಸಿಪ್ಪೆ ಬಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ಬಿಡಬೇಕು. ಈ ಥರ ಕೈಯಲ್ಲೇನ ನೋಡಿ, ಈ ಥರ ಒಂದು ಸಲ ಈ ಥರ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ಈ ಥರ ಕೈಯಲ್ಲೇ ಬಿಡಬೇಕು. ಇವಾಗ ಇದನ್ನ ಒಂದು ಪಾತ್ರೆ ಬೇರೆ ಇದಕ್ಕೆ ಹಾಕ್ಕೊಂಡಿದ್ದೆ. ನೋಡಿ, ಬೇರೆ ಪ್ಲೇಟಿಗೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಿದ್ದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇದು ತಣ್ಣಗಾಗಿಂದಾಗ ಇದನ್ನು ಈ ಥರ ಪ್ರೆಶ್ ಮಾಡಬೇಕು. ಈ ಥರ ಪ್ರೆಶ್ ಮಾಡಿದರೆ ಸಿಪ್ಪೆ ಎಲ್ಲ ಬಿಚ್ಕೊಳುತ್ತೆ. ಈ ಥರ ನೋಡಿ, ಈ ಥರ ಕೈಲಾದರೂ ಮಾಡ್ಕೊಳ್ಳಿ. ನಿಮ್ಗೆ ಬೇಡಪ್ಪ ಅಂತ ಕೈಲಿ ಬೇಡ ಅಂದರೆ ಒಂದು ಗ್ಲಾಸ್ ಇರ್ತಲ್ಲ, ಗ್ಲಾಸ್ ತೊಗೊಂಡು ಈ ಥರ ಪ್ರೆಶ್ ಮಾಡಿದರೆ ತಾನಾಗ್ಲೇ ಬಿಟ್ಕೊಳುತ್ತೆ. ನೋಡಿ ಹೇಗೆ ಬಿಟ್ಕೊತಾ ಇದೆ ಅಂತ ಈ ಥರ ಕೂಡ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ, ಕಾಣಿಸ್ತಾ ಇದೆ. ನೋಡಿ ಈ ಥರ ನೀವು ಈಗ ಆಗಲೊಂದು ಬಾಟ್ಲು ಗ್ಲಾಸು ಈ ಥರಲ್ಲೇ ನೀವು ಪ್ರೆಶ್ ಮಾಡಿಕೊಂಡ್ರೆ ತಾನಾಗ್ಲೇ ಬಿಟ್ಕೊಳ್ತಿದ್ದು. ಬೇಡಪ್ಪ ಅಂದರೆ ನೀವು ಬೇರೆ ಇದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ಥರ ನಾವು ನೋಡಿ, ಈ ಥರ ಗುಂಡ್ಕಲ್ಲು ತೊಗೊಂಡಿರ್ತೀವಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಗುಂಡು ತೊಗೊಂಡು ನಾವು ಈ ಥರ ಪ್ರೆಶ್ ಮಾಡ್ಕೊತೀವಿ ರೀ. ಈ ಥರ ನೋಡಿ, ಈ ಥರ ಮಾಡಿದರೆ ಚೆನ್ನಾಗಿ ಬಿಟ್ಕೊಳುತ್ತೆ. ಈ ಚೆನ್ನಾಗಿ ಸಿಪ್ಪೆ ಬಿಡಿಸಿ ಕ್ಲೀನ್ ಮಾಡ್ಕೊಂಡು ತೊಗೊಂಬರ್ತೀನಿ. ಆವಾಗ ನೋಡ್ಕೊಂಡು ನೋಡ್ರಿ ಅಂತ. ನೋಡಿ, ಇವಾಗ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಲ್ವ, ಅದೇ ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊತೀನಿ. ನೋಡಿ, ಬೆಲ್ಲನ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಬೆಲ್ಲ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ. ಕೆಲವೊಬ್ರು ಸ್ವೀಟು ಜಾಸ್ತಿ ತಿಂತಾರೆ, ಕಡಿಮೆ ತಿಂತಾರೆ, ಅದು ನೋಡಿಕೊಂಡು ತೊಗೊಳ್ಳಿ. ನಾನು ಇದಕ್ಕೆ ಒಂದೂವರೆಯಷ್ಟು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು 3 ಕಪ್, ನಾನು ಈಗ ನೋಡಿರ್ಬೋದು ನೀವು 3 ಕಪ್ನಷ್ಟು ನಾನು ಶೇಂಗಾ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ನೀವು ಸ್ವೀಟು ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ, ನನ್ನ ತೀರಾ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಆ ಥರ ಲೈಟಾಗಿ ಸ್ವೀಟು ಆಗಿರುತ್ತೆ ಅದು. ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಬೆಲ್ಲ ಮುಣಗಿಸ್ಕೊಂಡು ಹಾಗೆ ನೀರು ಹಾಕ್ಕೊಂಡಿದ್ದೀನಿ. ಮುಳುಗೋ ಅಷ್ಟು ಇದನ್ನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಬೆಲ್ಲ ಕರಗಬೇಕು. ಈ ಥರ ಬ್ರಷ್ ಮಾಡಿಕೊಂಡ್ರೆ ಅದೇ ಬೆಲ್ಲ ಎಲ್ಲ ಕರಗುತ್ತೆ ಬೇಗ. ಇವಾಗ ಇದನ್ನ ಬೇರೆ ಪಾತ್ರೆಗೆ ಸೋದಿಸ್ಕೊತೀನಿ. ಧೂಳು ಕಸ ಕಡ್ಡಿ ಇರ್ತಲ್ಲ, ಅದು ಕಬ್ಬಿಂದು ಅದಕ್ಕೆ ಕಡ್ಡಿ ಅದು ಇರುತ್ತೆ, ಅದಕ್ಕೆ ಅದನ್ನ ಒಂದು ಬೇರೆ ಪಾತ್ರೆಗೆ ಸೋದಿಸ್ಕೊಂಡಿದ್ದೀನಿ. ನೋಡಿ ಸಣ್ಣ ಚಿಕ್ಕ ಕಳ್ಳು ಮಣ್ಣು ಏನಾದ್ರು ಇರುತ್ತಲ್ವ, ಈ ಥರ ಸೋಸ್ಕೊಂಡ್ಬಿಟ್ರೆ ಒಳ್ಳೆಯದು. ಒಂದೊಂದಕ್ಕೆ ಏನು ಕಸ ಇರೋದಿಲ್ಲ, ಆರ್ಗ್ಯಾನಿಕ್ ಬೆಲ್ಲಕ್ಕೆ ಕೆಲವೊಂದಕ್ಕೆ ಇರ್ತೈತಿ. ಬನ್ನಿ ಇವಾಗ ಇದನ್ನು ಪಾಕ ಮಾಡ್ಕೊಳ್ಳೋಣ. ನೋಡಿ, ನಾನು ಅದೇ ಪಾತ್ರೆನ ಸ್ವಲ್ಪ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆವಾಗಲೇ ಸೋದಿಸ್ಕೊಂಡಂಥ ಪಾಕನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಬೆಲ್ಲದ ನೀರು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ಇದಕ್ಕೆ ಹಾಕ್ಕೋಬೇಕು. ಇವಾಗ ಇದಕ್ಕೆ ಒಂದು ಏಲಕ್ಕಿನ ಸಣ್ಣದಾಗಿ ಕೊಟ್ಕೊಂಡಿನಿ, ಅದನ್ನ ಇದಕ್ಕೆ ಹಾಕ್ಕೊತಿದ್ದೀನಿ. ನೋಡಿ, ಅದಾದ ನಂತರ ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ತುಪ್ಪನ ಕಾಸಿಟ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊತಿದ್ದೀನಿ. 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಆದರೆ ಸಾಕು, ಇನ್ನಿಷ್ಟಿದೆ, ಆಮೇಲೆ ಹಾಕ್ಕೊಳ್ಳೋಣ ಅಂತ ಸ್ಕಿಪ್ ಮಾಡಿದೆ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಇದನ್ನ ಪಾಕ ಬರೋವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕೈ ಬಿಡದೆ ಇರೋ ಹಾಗೆ ಇದನ್ನ ನೀಟಾಗಿ ಸ್ವಲ್ಪ ಪಾಕ ಬರಬೇಕು. ಆ ಥರ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಬೇಗನೆ ಆಗಿಬಿಡುತ್ತೆ. ನೋಡಿ, ಇದನ್ನ ಒಂದು ಪಾಕ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ,
ಈ ಒಂದು ಡ್ರಾಪ್ನ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ, ಅದಕ್ಕೆ ಹಾಕಿ ನೋಡ್ತಾ ಇದ್ದೀನಿ. ನೋಡಿ ಇದು ಹಾಕೋದ್ರಿಂದ ಗಟ್ಟಿಯಾಗಿ ಅಲ್ಲೇ ಕೂತ್ಕೊಂಡ್ಬಿಡ್ಕು, ಈ ಥರ ಇದಾಗಬಾರ್ದು, ಅಂದರೆ ಅದು ಪಾಕ ಆಗಿದೆ ಅಂತ ಅರ್ಥ, ಇಲ್ಲಾಂದರೆ ಇಲ್ಲ. ನೋಡಿ ಇವಾಗ ಮತ್ತೊಂದು ಸಾರಿ ಹಾಕ್ಕೊಂಡಿದ್ದೆ, ಅದು ಗಟ್ಟಿಯಾಗಿ ಕೂತ್ಕೊಂಡಿದೆ ಅಂತ. ಈ ಥರ ಕೂತ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಆಗಿರುತ್ತೆ. ನಾನು ಅವಾಗವಾಗ ಚೆಕ್ ಮಾಡ್ಕೊಂಡಿದ್ದೆ, ನೋಡಿ ಅಲ್ಲೆಲ್ಲ ಇದೆ ಅಲ್ವ ಅದು ಪ್ಲೇಟಲ್ಲಿ, ನಾನು ಅವಾಗವಾಗ ಚೆಕ್ ಮಾಡ್ಕೊತ ಇದ್ದೆ. ನೀವು ಕೂಡ ಹಾಗೆ ಚೆಕ್ ಮಾಡ್ಕೊತಾರೆ. ಮತ್ತು ನಮಗೆ ಜಾಸ್ತಿ ಪಾಕ ಆಗಿಬಿಟ್ರೆ ಉಂಡೆ ತುಂಬಾ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ನೋಡ್ಕೊತಾನೆ ಇರ್ರಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಆವಾಗಲೇ ಶೇಂಗಾನ ಸಿಪ್ಪೆ ತೆಗೆದು ಈ ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆಲ್ಲನೂ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಥರ ನೀಟಾಗಿ ಇದನ್ನು ಎಲ್ಲನೂ ಶೇಂಗಾ ಜೊತೆ ಮಿಕ್ಸ್ ಮಾಡ್ಕೊಂಡು, ಇವಾಗ ತುಪ್ಪ ಏನೋ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ ಶೇಂಗಾ ಬೆಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ನೋಡಿ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಬೇಗನೆ ಮಿಕ್ಸ್ ಮಾಡ್ಕೊಂಬಿಡಿ. ಬಿಸಿ ಇರುವಾಗಲೇ ಇದನ್ನ ಉಂಡೆ ಕಟ್ಕೋಬೇಕು. ನೋಡಿ ಇದನ್ನೆಲ್ಲ ನೀಟಾಗಿ ಗಟ್ಟಿಯಾಗಿದೆ, ಆಗ್ತಾಗಿದೆ ಇದು. ನೋಡಿ ಬನ್ನಿ ಇವಾಗ ಇದನ್ನ ತೆಳಗಿಟ್ಕೊಂಡು ಉಂಡೆ ಕಟ್ಕೊಳ್ಳೋಣ. ನೋಡಿ ತೆಳಗಿಟ್ಕೊಂಡಿದ್ದೀನಿ. ಇವಾಗ ಕೈಗೆ ಸ್ವಲ್ಪ ತುಪ್ಪನ ಅಥವಾ ನೀರು ಹಚ್ಕೊಂಡು ಈ ಥರ ಬಿಸಿ ಇರುವಾಗಲೇ ಇದನ್ನ ಬೇಗ ಕಟ್ಬಿಡಬೇಕು, ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಇದನ್ನ ಬಿಸಿ ಇರುವಾಗಲೇ ಕಟ್ಟಬೇಕು. ನೋಡಿ ತುಂಬ ಬಿಸಿ ಇದೆ, ಬಿಸಿ ಇರುವಾಗ ಕಟ್ಟಬೇಕು, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ ಎಷ್ಟು ಬಿಸಿ ಇದೆ, ಕಿಡಿಯೋದಕ್ಕಾಗ್ತಾಯಿಲ್ಲ. ನೋಡಿ ಈ ಥರ ಪ್ರೆಶ್ ಮಾಡಿದರೆ ನಿಧಾನಕ್ಕೆ ಮಾಡ್ಕೊತ ಉಂಡೆ ಆಗುತ್ತೆ. ಈ ಥರ ಪ್ರೆಶ್ ಮಾಡ್ಕೊತ ಹೋಗಿರಿ, ಆಗುತ್ತೆ. ನೋಡಿ ಈ ಥರ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆನ ಮಾಡ್ಕೋಬೋದು. ನೋಡಿ ನಾನು ಈ ಥರ ಚಿಕ್ಕದಾಗಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ, ದೊಡ್ಡ ಸೈಜಿಗೆ ಬೇಕೋ ಏನೋ ನೋಡಿಕೊಂಡು ನಿಮ್ಮ ಸೈಜಿಗೆ ಟೇಸ್ಟ್ ತಕ್ಕಂಗೆ ನೀವು ಮಾಡ್ಕೋಬೋದು. ಇವಾಗ ನೋಡಿ ಇದರಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ ನಿಧಾನಕ್ಕೆ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಬೇಗ ಮಾಡ್ಕೋಬೋದು. ಇವಾಗ ಇದೆಲ್ಲ ಉಂಡೆನ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ಅದನ್ನೆಲ್ಲನೂ ಉಂಡೆನ ಮಾಡ್ಕೊಂಡಿದ್ದೀನಿ. ನೋಡಿ ಕೈ ಸ್ವಲ್ಪ ಕೆಂಪಾಗಿದೆ, ಅಂದರೆ ಬಿಸಿ ಇರುವಾಗಲೇ ಅದನ್ನು ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.